ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಏರಳೆಕಾಯಿ ಉಪ್ಪಿನಕಾಯಿ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ. ಮೊದಲಿಗೆ ನಾನು 3 ಏರಳೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಆದಷ್ಟು ಈ ರೀತಿ ತೆಳುವು ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಏರಳೆಕಾಯಿ ಸ್ವಲ್ಪ ಮಂದವಾಗಿ ದಪ್ಪವಾಗಿರುತ್ತೆ. ಆದ್ದರಿಂದ ತೆಳುವು ಸ್ಲೈಸಾಗಿ ಮಾಡಿಕೊಂಡ್ರೆ ಉಪ್ಪಲ್ಲಿ ಚೆನ್ನಾಗಿ ಕರಗುತ್ತೆ. ಸುಮಾರು ಅರ್ಧ kg ಮೇಲಾಗಿದೆ ಈ ಹೋಳುಗಳು. ಇದಕ್ಕೆ ಈಗ ಮಸಾಲೆಗೆ ನಾನು ಜೀರಿಗೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ತೊಗೊತಾ ಇದ್ದೀನಿ. ಒಂದು ಚಿಕ್ಕ ಜಾರಿಗೆ 15 ರಿಂದ 20 ಒಣಮೆಣಸಿನ್ಕಾಯಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಹಸಿ ಜೀರಿಗೆನ ಹಾಕ್ತಾಯಿದ್ದೀನಿ. ಇದನ್ನು ಹಾಗೆ ತರಿಯಾಗಿ ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ಆದಷ್ಟು ತರಿ ಇರಲಿ, ನೈಸ್ ಬೇಡ. ನಂತರ ಇದಕ್ಕೆ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕಿ ಮತ್ತೆ ಒಂದು ಸಲ ರನ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಚಟ್ನಿ ರೀತಿ ತರಿಯಾಗಿರಬೇಕು. ನಂತರ ಇದನ್ನೆಲ್ಲ ಈ ಮಸಾಲೆನ ಈಗ ಏರಳೆಕಾಯಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡೋದಕ್ಕೆ ಹಾಕಿದ ಮೇಲೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಹರಳುಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಬಾಟಲ್ಗೆ ಕರ್ಗೋದಕ್ಕೆ ಎತ್ತಿಡ್ಕೋಬೇಕು. ಆದಷ್ಟು ನಿಮ್ಮ ಹತ್ರ ಈ ರೀತಿ ಪಿಂಗಾಣಿ ಜಾಡಿ ಇದ್ದರೆ ಪಿಂಗಾಣಿ ಜಾಡಿಗೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಗಾಜಿನ ಬಾಟ್ಲು ಅಥವಾ ಈ ರೀತಿ ಪ್ಲಾಸ್ಟಿಕ್ ಬಾಟ್ಲಿಗೆ ಹಾಕ್ಬಿಟ್ಟು ಇದ್ರ ಮೇಲೆ ಬೇಕು ಅನಿಸಿದರೆ, ಸ್ವಲ್ಪ ಗಟ್ಟಿ ಇದೆ ಅನಿಸಿದರೆ ನೀವು ನಿಂಬೆ ರಸ ಅಥವಾ ಏರಳೆಕಾಯಿ ರಸನ ಹಾಕಿಬಿಟ್ಟು ಈ ರೀತಿ ಕ್ಯಾಪ್ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಾದಮೇಲೆ ಇದನ್ನು 10 ದಿವಸ ಕರಗೋದಕ್ಕೆ ಅಂತ ಬಿಡಬೇಕಾಗುತ್ತೆ. ಅಂದರೆ ಇದು ಹಸಿ ಏರಳೆಕಾಯಿಗೆ ನಾವು ಮಸಾಲೆ ಹಾಕ್ತಿರೋದು, ಯಾವುದೇ ರೀತಿ ಬೇಯಿಸಿಲ್ಲ. ಕೆಲವರು ಬೇಯಿಸ್ಬಿಟ್ಟು ಹಾಕ್ತಾರೆ. ಬೇಯಿಸಿ ಮಾಡೋದ್ರಿಂದ ಬೇಗ ಮೆತ್ತಗಾಗ್ಬಿಡುತ್ತೆ, ಅದು ಚೆನ್ನಾಗಿ ಅನಿಸಲ್ಲ. ಒಮ್ಮೆ ಈ ರೀತಿ ಟ್ರೈ ಮಾಡಿ, ಇದು ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಗಟ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಹೋಳುಗಳನ್ನೆಲ್ಲ ಹಾಕಿ ಟೈಟಾಗಿ ಕ್ಯಾಪ್ ಹಾಕಿ ನಾನು 10 ದಿವಸ ಬಿಟ್ಟಿದ್ದೀನಿ. 10 ದಿವಸ ಆದಮೇಲೆ ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಚಿಕ್ಕ ಪ್ಯಾನ್ನ ಇಟ್ಬಿಟ್ಟು ಇದಕ್ಕೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ ಹಿಂಗನ್ನು ಹಾಕಿ ಈ ಒಗ್ಗರಣೆ ತಣ್ಣಗಾದಮೇಲೆ ಈ ಮಸಾಲೆಯಲ್ಲಿ ಕರಗಿದಂಥ ಏರಳೆಕಾಯಿಗೆ ಹಾಕ್ಬಿಟ್ಟು